ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದಂ ವಿಷ್ಣುರ್ವಚಕ್ರಮೇ ಶ್ರೇಧಾ ನಿದದೆ ಪದಂ ಸಮೂಢಮಸ್ಯ ಭಾಗುಂ ಸುರೇ. ಇಷ್ಟದೇವತಾ ಕುಲದೇವತಾ ಗ್ರಾಮದೇವತಾಭ್ಯೋ ನಮಃ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಹಾಗೂ ಕರ್ನಾಟಕ ಟಿ ವಿ ಯಶಸ್ಸು ಸಿಕ್ಕಿ ದಿನೇ ವಾರೆ ಮಾಸೆ ವರ್ಷೆ ದಿನ ಪರ್ಯಂತವಾಗಿ ಯಶಸ್ಸು ಸಿಕ್ಕಿ ಜನರ ಆಧಾರವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಕರ್ನಾಟಕ ಟಿ ವಿ ಎಲ್ಲದಕ್ಕೂ ಒಳ್ಳೇದು ಮಾಡ್ತಾ ಇದ್ದಾರೆ. ಮತ್ತು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಯಶಸ್ಸು ಸಿಕ್ಕಿ ದೇವರ ಆಶೀರ್ವಾದ ಸಿಕ್ಕಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಏನು ಕಾರ್ಯಕ್ರಮ ತಗೊಳ್ತಾ ಇದ್ದೀವಿ ಅಂತಂದರೆ, ನಮಗೆ ಯಾವತ್ತೂ ಸಹ ಯುಗಾದಿಗೆ ನಮಗೆ ಹೊಸ ವರ್ಷ ಅಂತ ನಾವು ತಿಳ್ಕೊಬೇಕಾಗತ್ತೆ. ಯಾವತ್ತೂ ಸಹ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತಕ್ಕಂಥದ್ದು ವಿಶೇಷತೆ. ಇವತ್ತಿನ ದಿವಸ ನಮಗೆ ಒಂದು ಜನಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದು 2026 ಯಾವ ರೀತಿ ಇರುತ್ತೆ ಭವಿಷ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಕುತೂಹಲ ಇರುತ್ತೆ. ಯಾಕೆಂದರೆ ನಮಗೆ ಯುಗ ಹುಟ್ಟೋದೇ ಹೊಸ ವರ್ಷಕ್ಕೆ, ಯುಗಾದಿ ಹಬ್ಬದ ದಿವಸ. ಅದಕ್ಕೆ ಆ ಹಾಡೇ ಇದೆ ನೋಡಿ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತಕ್ಕಂಥದ್ದು. ಇವತ್ತು ನಾವು ಜನವರಿಯಿಂದ ಹೊಸ ವರ್ಷ ಅಂತ ನಾವು ತಗೊಳ್ತೀವಿ. ಅದು ನಮಗೆ ಇಂಪಾರ್ಟೆಂಟು ಯುಗಾದಿಗೆ. ಆದರೂ ಸಹ 2026 ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಕ್ಕೆ ಹೋಯ್ತು ಅಂತಂದರೆ, ಇವತ್ತಿನ ದಿವಸ ನಮಗೆ ದೈವಂ ಮಾನುಷ ರೂಪೇಣ, ಗ್ರಹಗತಿಗಳ ಆಧೀನದಲ್ಲಿ ನಾವು ಮಾನವರಿದ್ದೀವಿ. ನಾವು ಅದಕ್ಕೆ ನೋಡಿ ಇವತ್ತಿನ ದಿವಸ ಬರೀ ಕಷ್ಟದಲ್ಲೇ ಒದ್ದಾಡ್ತಾ ಇದ್ದೀವಿ ನೋಡಿ. ದುಡ್ಡಿದ್ದರೆ, ಅನುಕೂಲ ಇದ್ದರೆ, ಊಟ ಇದ್ದರೆ, ಪ್ರತಿಯೊಂದು ಅನುಕೂಲ ಇದ್ರೂ ಸಹ ನಾವಿವತ್ತು ನೆಮ್ಮದಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಬರೀ ಕಾಯಿಲೆಯಿಂದ ನರಳ್ತಾ ಇದ್ದೀವಿ. ಇದಕ್ಕೆಲ್ಲ ಮೂಲ ಗ್ರಹಗತಿಗಳು. ಅದಕ್ಕೆ ನಾವು ಗ್ರಹಗತಿಗಳು ತಗೊಂಡಾಗ ಫಸ್ಟು ನಾವು ರಾಶಿಯಿಂದ ತಗೊಂಡ್ರೆ ಗೋಚಾರ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಲಗ್ನದಿಂದ ತಗೊಂಡ್ರೆ ಮನಸ್ಸು ಮತ್ತು ತಲೆ. ಈ ಲಗ್ನದಿಂದ ತಗೊಂಡ್ರೆ ನೋಡಿ, ನಮಗೆ ಲಗ್ನದಲ್ಲಿ 1ನೇದು 2ನೇದು 12 ಮನೆ ಇರುತ್ತೆ. ತನುಭಾವ ಮತ್ತು ದ್ವಿತೀಯ ಭಾವ ಧನಸ್ಥಾನ, 3ನೇ ಭಾವ ಭ್ರಾತೃಸ್ಥಾನ, 4ನೇ ಭಾವ ಸುಖಸ್ಥಾನ ಅಂದರೆ ಕುಟುಂಬ ಸ್ಥಾನ, 5ನೇ ಭಾವ ಪಂಚಮಸ್ಥಾನ ಅಂತ ನಾವು ಹೇಳ್ತೀವಿ. 5ನೇ ಮನೆಗೆ ನಾವು ಏನೇನು ಪುಣ್ಯ ಮಾಡಿದ್ದೀವಿ, ಏನು ಪಾಪ ಮಾಡಿದ್ದೀವಿ ಅಂತಕ್ಕಂಥದ್ದೆಲ್ಲ ಗೊತ್ತಾಗತ್ತೆ. 6ನೇ ಭಾವದಲ್ಲಿ ಯಾರು ಶತ್ರುಗಳು, ನಮ್ಗೆ ಏನು ತೊಂದರೆ ಆಗುತ್ತೆ, ಯಾರಿಂದ ನಾವು ಲಾಸ್ ಆಗ್ತೀವಿ ಅಂತಕ್ಕಂಥದ್ದು 6ನೇ ಮನೆಯಿಂದ ಗೊತ್ತಾಗುತ್ತೆ. 7ನೇ ಮನೆ ಸಪ್ತಮ ಸ್ಥಾನ ಅಂತಕ್ಕದ್ದು, ನಮಗೆ ಎಂಥ ಹೆಂಡತಿ ಬರ್ತಾರೆ, ಗಂಡಸರಿಗಾದರೆ ಹೆಂಗಸರಿಗಾದರೆ ಎಂಥ ಗಂಡ ಬರ್ತಾನೆ ಅಂತಕ್ಕಂಥದ್ದೆಲ್ಲ 7ನೇ ಮನೆಯಿಂದ ಗೊತ್ತಾಗುತ್ತೆ. 8ನೇ ಮನೆ ನೋಡಿ ನಮ್ಮ ಆಯುಷ್ಯ ಸ್ಥಾನ. ಆಯುಷ್ಯ ಸ್ಥಾನ ಅಂದರೆ ರಂಧ್ರಸ್ಥಾನ, ಮಾಂಗಲ್ಯ ಸ್ಥಾನ ಕೂಡ ಆಗ್ತಕ್ಕಂಥದ್ದು. 9ನೇದು ಭಾಗ್ಯ. ಅದಕ್ಕೆ ನೋಡಿ ಕಾಲಚಕ್ರ 3 ತಲೆ ಚೆನ್ನಾಗಿರುತ್ತೆ, 3 ತಲೆ ಬಡವರಾಗಿರ್ತಾರೆ. 10ನೇ ಸ್ಥಾನ ಕರ್ಮಸ್ಥಾನ, ಕರ್ಮ ರಿಟರ್ನ್ಸ್ ಅಂತ ನಾವು ಹೇಳ್ತೀವಲ್ಲ, ನಮ್ಮ ಪಾಪಗಳೆಲ್ಲೋ ಸಹ ನಮ್ಮ ಬೆನ್ನಿಂದ ಇರ್ತಕ್ಕಂಥದ್ದು, ಅದೇ ಕರ್ಮಸ್ಥಾನ. 11ನೇ ಸ್ಥಾನ ಲಾಭಸ್ಥಾನ. ನಾವು ಯಾವ ರೀತಿ ಸಂಪಾದನೆ ಮಾಡ್ತೀವಿ, ಯಾವ ರೀತಿ ಅಭಿವೃದ್ಧಿ ಆಗ್ತೀವಿ, ಯಾವ ರೀತಿ ನಮಗೆ ಮನೆ ಮಠ ಆಸ್ತಿ ಅಂತಸ್ತು ಅಭಿವೃದ್ಧಿ ಯಶಸ್ಸು ವಾಹನ ಇವೆಲ್ಲ ಸಿಗ್ತಕ್ಕಂಥದ್ದು 11ನೇ ಮನೆ. 12ನೇ ಮನೆ ತಗೊಂಡ್ರೆ ನೋಡಿ ನಾವು ದಿವಾಳಿ. 12ನೇ ಮನೆಗೆ ಯಾರಾದರೂ ದುಷ್ಟಗ್ರಹಗಳು ಸೇರ್ಕೊಂಡ್ಬಿಡ್ತು ಅಂತಂದರೆ ಯಶಸ್ಸು ಸಿಕ್ಕಲ್ಲ, ಅಭಿವೃದ್ಧಿ ಸಿಕ್ಕಲ್ಲ, ಆರೋಗ್ಯ ಸಿಕ್ಕಲ್ಲ. ಬರೀ ಕಾಯಿಲೆಯಿಂದ ನರಳೋದು, ಅಥವಾ ಒಂದು 10 ರೂಪಾಯಿ ಬಂದರೆ 50 ರೂಪಾಯಿ ಖರ್ಚಾಗಿ ಹೋಗುತ್ತೆ. ಇದು 12ನೇ ಮನೆ ವ್ಯಯಸ್ಥಾನ. ಇದು ನಮ್ಮ ಜಾತಕದ ಫಲ. ಅದರಿಂದ ಇವತ್ತು ನಾನು ತಗೊಳ್ತಕ್ಕಂಥದ್ದು ಮ್ಯಾಟ್ರ್ ಏನಪ್ಪ ಅಂತಂದರೆ, 2026 ಮೇಷರಾಶಿಯಿಂದ ಮೀನರಾಶಿ ತನಕ ಯಾವ್ಯಾವ ಗ್ರಹಗತಿಗಳು ಏನೇನು ತೊಂದರೆಗಳು ಕೊಡುತ್ತೆ, ಏನು ಒಳ್ಳೆ ಫಲ ಕೊಡುತ್ತೆ, ಏನು ಪರಿಹಾರ, ಯಾವ ಅದೃಷ್ಟದ ನಂಬರು ಅಂತಕ್ಕಂಥದ್ದನ್ನೆಲ್ಲ ನಾನು ಇವತ್ತಿನ ದಿವಸ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ಫಸ್ಟ್ ನಾವು ಮೇಷರಾಶಿಗೆ ಹೋಗೋಣ. 2026 ವರ್ಷ ಭವಿಷ್ಯ ನೋಡಿ. ಮೇಷರಾಶಿಯಲ್ಲಿ ಉದ್ಯೋಗದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಮತ್ತು ಹೊಸ ಅವಕಾಶಗಳು ಹುಡುಕೊಂಡು ಬರ್ತಾ ಇರುತ್ತೆ. ನೀವು ಕೋಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಮೇಷರಾಶಿಯವರು ತುಂಬ ಕೋಪಿಷ್ಟ್ರು. ಯಾವತ್ತೂ ಕೋಪ ನಾಶನ ಮಾಡುತ್ತೆ. ನೀವು ಮುಂದೆ ಹೋಗ್ತಾ ಅಭಿವೃದ್ಧಿ ಮಾಡಬೇಕಾದ್ರೆ ಸೌಮ್ಯವಾಗಿರಬೇಕು ಮೇಷರಾಶಿಯವರು. ಉದ್ಯೋಗ ಸಿಕ್ಕತ್ತೆ, ಹಣಕಾಸಿನಲ್ಲಿ ಯಶಸ್ಸು ಮತ್ತು
ಕುಟುಂಬದಲ್ಲಿ ಸಂತೋಷ ಹೆಚ್ಚುವುದು, ಮತ್ತು ನಾನಾ ರೀತಿ ಸಹ ಸಂಪಾದನೆ ಆಗ್ತಕ್ಕಂಥದ್ದು. ನೋಡಿ, ಒಡವೆ ಮಾಡ್ತಕ್ಕಂಥವ್ರಿಗೆ ಅದೃಷ್ಟ ಇದೆ. ಮಣ್ಣು ವ್ಯಾಪಾರ ಅಂದರೆ ಮರಳು ಮಾಡ್ತಾರೆ ನೋಡಿ, ಸಿಮೆಂಟು, ಜಲ್ಲಿ, ಕಲ್ಲು, ಇವ್ರಿಗೆಲ್ಲ ಈ ವರ್ಷ 26 ತುಂಬ ಲಾಭ ಗಳಿಸ್ತಕ್ಕಂಥದ್ದಿದೆ. ಮತ್ತು ಆರೋಗ್ಯದಲ್ಲಿ ಎಚ್ಚರಿಕೆ, ಏಕೆಂದರೆ ನಾವು ಭಯ ಪಡಿಸ್ತಾ ಇಲ್ಲ, ನೀವು ಮುಂದೆ ಆಗ್ತಕ್ಕಂಥದ್ದನ್ನು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಮೇಷರಾಶಿಯವರು ಆರೋಗ್ಯ ತುಂಬ ಕೇರ್ಫುಲ್ ನೋಡ್ಕೋಬೇಕು. ಬಿ ಪಿ, ಶುಗರ್ ಇದ್ದರೆ, ಮತ್ತು ಕ್ಯಾನ್ಸರ್ ಇದ್ದರೆ, ಮತ್ತು ಅಲ್ಸರ್ ಇದ್ದರೆ, ಪೈಲ್ಸ್ ಇದ್ದರೆ ಪ್ರತಿಯೊಬ್ಬರೂ ಸಹ ಎಚ್ಚೆತ್ಕೊಳ್ಳಿ. ಮೇಷರಾಶಿಯವರು ಹುಷಾರಾಗಿರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ, ಇವತ್ತು ಭಯ ಪಡಿಸ್ತಾ ಇಲ್ಲ. ಈ ಜ್ಯೋತಿಷ್ಯ ಸೂಚನೆ ಮಾಡುತ್ತೆ. ಜ್ಯೋತಿ ಅಂದರೆ ಬೆಳಕು, ವಿಷಯ ಅಂದರೆ ನಾವು ಆಚೆಗೆ ತಿಳ್ಕೊಬೇಕಾಗತ್ತೆ. ಜ್ಯೋತಿಷ್ಯ ಅಂತಕ್ಕಂಥದ್ದೇ ವಿಷಯ. ಈ ವಿಷಯ ನೀವು ತಿಳ್ಕೊಂಡು ಮುಂದೆ ಹೋದರೆ ಮೇಷರಾಶಿಯವರಿಗೆ 100% ಒಳ್ಳೆಯದಾಗತ್ತೆ. ಪ್ರತಿ ಮಂಗಳವಾರ ಇವರು ಹನುಮಾನ್ ಚಾಲಿಸಾನ್ ಪಾರಾಯಣ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಕುಜನ ಮಂತ್ರ ಬರುತ್ತೆ, ಓಂ ಕುಜಗ್ರಹಾಧಿಪತಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಸಹ ಒಳ್ಳೆಯದಾಗತ್ತೆ. ಮತ್ತೆ ಸಹ ಧರಣೀಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಯಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಅಂತಕ್ಕಂಥದ್ದು ಕೇಳಿಸ್ಕೊಂಡ್ರೂ ಸಹ ಇವರಿಗೆ ಕುಜು ದೋಷ ಮತ್ತೆ ಒಳ್ಳೆಯದಾಗತ್ತೆ. ಲಕ್ಷ್ಮೀ ನರಸಿಂಹ ಅಥವಾ ಸುಬ್ರಹ್ಮಣ್ಯಂಗೆ 2026 ಪೂರ್ತಿ ಸಹ ಕೆಂಪು ಹೂವು ಅರ್ಪಣೆ ಮಾಡಿದ್ರೆ ತುಂಬ ಒಳ್ಳೆ ಫಲ ಸಿಕ್ಕತ್ತೆ. ಇವರು ಶುಭ ದಿನ ಮಂಗಳವಾರ ಮತ್ತು ಭಾನುವಾರ. ಅದೃಷ್ಟ ಸಂಖ್ಯೆ 3, 9. ಇವರು ಮಂಗಳಾಯನ ಅಂತ ಹೇಳ್ಕೊಂಡು ಸಹ ಮೇಷರಾಶಿಯವರಿಗೆ ಅನುಕೂಲ ಆಗತ್ತೆ.